ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಸರ್, ನಮಸ್ಕಾರ. ಇನ್ಸ್ಪೆಕ್ಟರ್, ಏನಾಯ್ತು ಹೋದ ವಿಷಯ? ಮಾಲ್ ಸೀಸ್ ಮಾಡಿದ್ರೆ ಇಲ್ವಾ? ಯಾಕ್ರಿ ಸರ, ಆ ಸ್ಟೋರ್ ರೂಮ್ನಾಗ ಏನಾಯ್ತಂತ ಸರಿಯಾಗಿ ನೋಡಿಲ್ಲೇನ್ರಿ? ಮಾಲ್ ಹಿಡಿಯಕ್ಕೆ ಹೋಗಿ ಅಲ್ಲಿ ಮಕ್ಕಾರ ಐತೆ ನೋಡ್ರಿ ನಮ್ಗೀಗ. ಮಕ್ಕರ? ನಿಮ್ಗಲ್ಲಿ ಮಾಲ್ ಸಿಗ್ತಾ ಇಲ್ವಾ? ಇಲ್ರಿ ಸರ, ಅಲ್ಲಿ ಏನಿರಲಿಲ್ಲ. ಅಲ್ಲಿ ಯಾವ ವ್ಯಾಪಾರ ಇರಲಿಲ್ಲ, ಏನಿರಲಿಲ್ಲ. ವಾಟ್? ಅಲ್ಲ, ಏನ್ ಹೇಳ್ತಾ ಇದ್ದೀರಾ ನೀವು? ನಾವೇ ಕಣ್ಣಾರೆ ನೋಡಿದೀವಲ್ಲ, ವಿಡಿಯೋ ಸಹ ಮಾಡಿದೀವಿ. ನೋಡಿ, ಇಲ್ಲಿ ನೋಡಿ ನೋಡಿ, ಅದೇ ರೂಮು, ಅದೇ ಜಾಗ. ಅಲ್ಲಿ ಕಾಣಿಸ್ತಿದೆಯಲ್ಲ ಮದ್ದು, ಗುಂಡು, ಬಂದೂಕು. ನೀವೆಲ್ಲ ಕನ್ಫ್ಯೂಸ್ ಆಗಿದ್ರೆ ಅನ್ಸುತ್ತೆ. ಕರೆಕ್ಟ್ ಆಗಿರೋ ರೂಮ್ಗೆ ಹೋದ್ರ ಇಲ್ವಾ? ಇಲ್ರಿ ಸರ, ಮಾಲೇನ ಸಿಕ್ಕಿತ್ರಿ, ವಶಪಡಿಸ್ಕೊಂಡ್ವಿ. ಬಟ್ ಅಲ್ಲಿ ಇದ್ದಿದ್ದು ಯಾವುದು ಒರಿಜಿನಲ್ ಗುಂಡು, ಮದ್ದು ಅಲ್ಲ ರೀ ಸರ. ಮತ್ತೆ ಮಕ್ಕಳ ಆಟಿಕೆಗಳು ಸರ್. ವಾಟ್? ಹೌದ್ರಿ ಸರ, ಅಲ್ಲಿದ್ದು ಮಕ್ಕಳ ಆಡ ಗನ್ನು, ಅದಕ್ಕಾಕ ಗುಂಡು, ಬರೀ ಇಂಥವೇ ಸರ್ ಅಲ್ಲಿ ಇದ್ದಿದ್ದು. ಭೀಮಂಬಿಕ ಅವ್ರು ಎನ್ಕ್ವೈರಿ ಮಾಡ್ಬೇಕಾದ್ರೆ ಹೇಳಿದ್ರು ಇದೆಲ್ಲ ಮಕ್ಕಳ ಆಡಕ್ಕೆ ತರಿಸಿದ್ದು ಅಂತ. ಇಲ್ಲ ಇನ್ಸ್ಪೆಕ್ಟರ್, ನಾವು ಖಂಡಿತ ನೋಡಿದ್ವಿ. ನೋಡಿದ್ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು. ಅದೇನೋ ಗೊತ್ತಿಲ್ಲ ಸರ, ನೀವು ಹೇಳಿದ ಜಾಗಕ್ಕೆ ಹೋಗಿ ತಪಾಸಣೆ ಮಾಡಿದ್ವಿ. ಬಟ್ ಅಲ್ಲಿ ಸಿಕ್ಕಿದ್ದೆಲ್ಲ ಮಕ್ಕಳಾಡ ಗನ್ನು, ಮಕ್ಕಳಾಡ ಗುಂಡು, ಇಂಥವೇ ಸರ. ಒಂದು ಒರಿಜಿನಲ್ ವೆಪನ್ ಇರಲಿಲ್ಲ ಸರ. ಭೀಮಂಬಿಕ ಅವರು ಬೈದ್ರು ಸರ, ಎದಕ್ಕೆ ಬರ್ತೀರಿ ಪದೇ ಪದೇ ಅಂತ. ಹಿಂಗೆ ಮಾಡಿದ್ರೆ ಜನಗಳಿಗೆ ಹೇಳಿ ದಂಗೆ ಎಬ್ಸ್ತೀನಿ ಅಂದರು. ಅಲ್ಲಿ ನಮಗೆ ಒಂದೇ ಒಂದು ಬಂದೂಕ್ ಸಿಕ್ಕಿದ್ರು ಕತೆ ಬೇರೆನೇ ಇರ್ತಿತ್ತು ಸರ. ಅಲ್ಲ, ನಾವೇ ಮೋಸ ಹೋಗ್ಬಿಟ್ವಾ? ಅಲ್ಲಿದ್ದು ಮಾಲೆ ಅಲ್ವಾ? ಒರಿಜಿನಲ್ ಎಲ್ಲ ಎಲ್ಲಿ ಹೋಗಕ್ ಸಾಧ್ಯ? ನೀವೇ ಎಲ್ಲೋ ಕನ್ಫ್ಯೂಸ್ ಆಗಿದ್ದೀರ ಅನ್ಸುತ್ತೆ ಸರ. ಇಲ್ಲ ಇನ್ಸ್ಪೆಕ್ಟರ್, ಅವತ್ತು ನಾವೆಲ್ಲ ನೋಡಿನೇ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು. ಅದೇ ರೂಮಲ್ಲಿ ಅದೇ ಮದ್ದು, ಅದೇ ಗುಂಡು, ಅದೇ ಬಾಕ್ಸು ಎಲ್ಲ ನೋಡಿದ್ವಿ. ಅಂದ್ರ ಇಲ್ಲೂ ಭೀಮಂಬಿಕ ಏನಾದ್ರು ಆಟ ಆಡ್ತಿದ್ದಾಳ? ನಿಮ್ ಡಿಪಾರ್ಟ್ಮೆಂಟ್ ಇಂದ ಮಾಹಿತಿ ಎಲ್ಲೂ ಲೀಕ್ ಆಗಿಲ್ಲ ಅಲ್ವಾ? ಇಲ್ರಿ ಸರ, ಇದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ರಿ. ನಿಮ್ಮ ಫೋನ್ ಬಂದ ತಕ್ಷಣ ಹಿಂದೆನೇ ಹೋಗಿದ್ದೀವಿ. ಹಾಗಿದ್ರೆ ಅರ್ಧ ಗಂಟೆಯಲ್ಲಿ ಆ ಮಾಲನ್ನೆಲ್ಲ ಸಾಗಿಸೋದಕ್ಕಾದ್ರೂ ಹೇಗ್ ಸಾಧ್ಯ ಅಂತ ಅದೇ ಗೊತ್ತಾಗ್ತಿಲ್ರಿ ಸರ. ನೀವ್ ಹೇಳೋ ತರ ಮಕ್ಕಳಾಡೋ ಆಟಿಕೆಗಳು ಇತ್ತು ಅನ್ನೋ ಹಾಗಿದ್ರೆ ಆ ರೌಡಿಗಳನ್ನೆಲ್ಲ ಏನಕ್ಕೆ ಕಾವಲು ಕಾಯಕ್ಕೆ ಇಡ್ತಾ ಇದ್ಲ ಅವಳು? ಏನೋ ಮಿಸ್ ಹೊಡಿತಾ ಇದೆ. ನನಗೂ ಅದೇ ಪ್ರಶ್ನೆ ಇತ್ರಿ ಸರ. ಒಂದ್ ವೇಳೆ ನಾವು ರಾತ್ರಿ ಹೋಗಿ ಸೀಸ್ ಮಾಡ್ಬೇಕು ಅನ್ಕೊಂಡಿದ್ ವಿಷಯ ಅವಳಿಗೆ ರಾತ್ರಿನೇ ಗೊತ್ತಾಗೋಯ್ತಾ ಅಂತ? ರಾತ್ರಿನೇ ಗೊತ್ತಾಗಿದ್ರೆ ಅವ್ರ್ಯಾಕೆ ಸುಮ್ಮನೆ ಇರ್ತಿದ್ರಿ ಸರ? ಬೇಕಂತಲೇ ನಮ್ಮನ್ನ ಮಕ್ಕರ್ ಮಾಡೋದಕ್ಕೆ ಈ ರೀತಿ ನಾಟಕಗಳನ್ನ ಆಡಿರ್ತಾಳೆ. ಇವಳು ರಾತ್ರಿನೇ ಎಲ್ಲ ಬದಲು ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸರ, CCTV ಫುಟೇಜ್ ಏನಾದರೂ ಸಿಕ್ಕೈತ್ರಿ ಸರ? CCTV ಕ್ಯಾಮ್ರಾನ ಆನಲ್ಲಿಟ್ಟು ಕೆಲಸ ಮಾಡೋಷ್ಟು ದಡ್ಡಿ ಅಲ್ಲ ಅವಳು. ನಾವು ಮತ್ತೆ ಈಗ ಹೆಂಗ್ ಹುಡುಕಿದ್ರಿ ಸರ? ನಾವು ಅನ್ಕೊಂಡಿರೋ ಹಾಗೆ ಮಾಲ್ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ಅದನ್ನ ಸಾಗಿಸೋದಕ್ಕೆ ಸ್ಕೂಲ್ಗೆ ಲಾರಿ ಬಂದಿರಲೇಬೇಕು. ಸ್ಕೂಲ್ ದಾರಿಲಿರೋ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡಿಸ್ಬೇಕು. ಯಾವ್ದಾದ್ರು ಲಾರಿ ಹೋಗಿದೆ ಅಂತ ಚೆಕ್ ಮಾಡಿಸಿ ಅದರ ನಂಬರ್ನ ಟ್ರೇಸ್ ಮಾಡಬೇಕು. ಈ ಸಲ ಈ ಭೀಮಾಂಬಿಕನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದು ಬಿಡಬಾರ್ದು.